ವಿದ್ಯುತ್ ಬಿಲ್ ಹೆಚ್ಚಳದ ಮಧ್ಯೆ ಇದೀಗ ಮತ್ತೊಂದು ಬರೆ ಗ್ರಾಹಕರ ಮೇಲೆ ಬೀಳುವ ಲಕ್ಷಣ ಕಾಣ್ತಾ ಇದೆ. ಗ್ರಾಹಕರ ಮೇಲೆ ಗ್ಯಾರಂಟಿ ಯೋಜನೆಯ ಹೊರೆ ಬೀಳುವ ಸಾಧ್ಯತೆ. ಗೃಹಜ್ಯೋತಿ 200 ಯೂನಿಟ್ ಉಚಿತವಾಗಿ ವಿದ್ಯುತ್ತನ್ನು ನೀಡೋ ಯೋಜನೆ. ಆದರೆ ಇದಕ್ಕೆ ವಿದ್ಯುತ್ ಇಲಾಖೆಗಳಿಗೆ ನಿಗಮ ಮಂಡಳಿಗಳಿಗೆ ಹಾಕಬೇಕಾಗಿದ್ದ ಹಣವನ್ನು ಸರ್ಕಾರ ಹಾಕೇ ಇಲ್ಲ. ಹೀಗಾಗಿ ಇದೀಗ KERC ಪ್ರಸ್ತಾವನೆಯೊಂದನ್ನು ಸಲ್ಲಿಸಿದೆ ಎಸ್ಕಾಂಗಳು. ರಾಜ್ಯ ಸರ್ಕಾರ ಮುಂಚೆನೇ ದುಡ್ಡನ್ನು ಹಾಕದೆ ಹೋದರೆ ಜನರಿಂದ ನೇರವಾಗಿ ಹಣ ವಸೂಲಿ ಮಾಡೋದು ಅನಿವಾರ್ಯವಾಗುತ್ತೆ ಅನ್ನೋ ಪ್ರಸ್ತಾವನೆ. KERC ಪ್ರಸ್ತಾವನೆಯನ್ನು ಒಪ್ಪಿದ್ರೆ ಗ್ರಾಹಕರಿಗೆ ಮತ್ತೊಮ್ಮೆ ಈ ವಿದ್ಯುತ್ ಬಿಲ್ನ ಹೊರೆ ಬೀಳೋದು ಖಚಿತ, ನಿಶ್ಚಿತ. ಈ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗ್ತದೆ. ನಾನು ಮೊನ್ನೆದನ್ನು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದೆ, ಮುಖ್ಯಮಂತ್ರಿಗಳ ನಡವಳಿಕೆ ನೋಡಿದ್ರೆ ಆಲ್ ಈಸ್ ವೆಲ್ ಅನ್ನೋ ಭಾವನೆಯಲ್ಲಿ ಅವರು ಇದ್ದಾರೆ. ರಾಜ್ಯ ಬಹಳ ಸುಭಿಕ್ಷವಾಗಿದೆ, ಜನರೆಲ್ಲ ಬಹಳ ಸಂತೋಷದಲ್ಲಿದ್ದಾರೆ ಅನ್ನುವ ಭ್ರಮೆನಲ್ಲಿ ಅವರಿದ್ದಾರೆ. ಒಂದು ಕಡೆ KSRTCಗೆ 7,000 ಕೋಟಿ ಇವತ್ತು ಬಾಕಿ ಉಳಿಸ್ಕೊಂಡಿದೆ ರಾಜ್ಯ ಸರ್ಕಾರ. ವಿದ್ಯುತ್ ಕಂಪನಿಗಳಿಗೆ 6,000 ಕೋಟಿ ಇವತ್ತು ಬಿಲ್ಗಳು ಬಾಕಿ ಉಳಿಸ್ಕೊಂಡಿದೆ. PWD ಇರಿಗೇಷನ್ನು ಇವರ ಯೋಜನೆಗಳ ಪರಿಣಾಮವಾಗಿ ಎಲ್ಲ ಇಲಾಖೆಗಳು ಬಾಗಿಲು ಮುಚ್ಚಾಕ್ತಕ್ಕಂಥ ಕೆಲಸ ಇವತ್ತು ಬಂದು ನಿಂತಿದೆ. ಇದಕ್ಕೆ ನಾವು ಬಜೆಟ್ ಅಲ್ಲಿ ಇವತ್ತು ಅಧಿವೇಶನದಲ್ಲಿ ಪ್ರಶ್ನೆನೂ ಕೂಡ ಕೇಳ್ತೇವೆ. ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರವನ್ನು ಕೂಡ ನೀಡಬೇಕಾಗ್ತದೆ. ಈ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗ್ತದೆ. ನಾನು ಮೊನ್ನೆದನ್ನು ಕೂಡ ವಿದ್ಯುತ್ ಬಿಲ್ ಹೆಚ್ಚಳದ ಮಧ್ಯೆ ಇದೀಗ ಮತ್ತೊಂದು ಬರೆ ಗ್ರಾಹಕರ ಮೇಲೆ ಬೀಳುವ ಲಕ್ಷಣ ಕಾಣ್ತಾ ಇದೆ. ಗ್ರಾಹಕರ ಮೇಲೆ ಗ್ಯಾರಂಟಿ ಯೋಜನೆಯ ಹೊರೆ ಬೀಳುವ ಸಾಧ್ಯತೆ. ಗೃಹಜ್ಯೋತಿ 200 ಯೂನಿಟ್ ಉಚಿತವಾಗಿ ವಿದ್ಯುತ್ತನ್ನು ನೀಡೋ ಯೋಜನೆ. ಆದರೆ ಇದಕ್ಕೆ ವಿದ್ಯುತ್ ಇಲಾಖೆಗಳಿಗೆ ನಿಗಮ ಮಂಡಳಿಗಳಿಗೆ ಹಾಕಬೇಕಾಗಿದ್ದ ಹಣವನ್ನು ಸರ್ಕಾರ ಹಾಕೇ ಇಲ್ಲ. ಹೀಗಾಗಿ ಇದೀಗ KERC ಪ್ರಸ್ತಾವನೆಯೊಂದನ್ನು ಸಲ್ಲಿಸಿದೆ ಎಸ್ಕಾಂಗಳು. ರಾಜ್ಯ ಸರ್ಕಾರ ಮುಂಚೆನೇ ದುಡ್ಡನ್ನು ಹಾಕದೆ ಹೋದರೆ ಜನರಿಂದ ನೇರವಾಗಿ ಹಣ ವಸೂಲಿ ಮಾಡೋದು ಅನಿವಾರ್ಯವಾಗುತ್ತೆ ಅನ್ನೋ ಪ್ರಸ್ತಾವನೆ. KERC ಪ್ರಸ್ತಾವನೆಯನ್ನು ಒಪ್ಪಿದ್ರೆ ಗ್ರಾಹಕರಿಗೆ ಮತ್ತೊಮ್ಮೆ ಈ ವಿದ್ಯುತ್ ಬಿಲ್ನ ಹೊರೆ ಬೀಳೋದು ಖಚಿತ, ನಿಶ್ಚಿತ. ಈ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗ್ತದೆ. ನಾನು ಮೊನ್ನೆದನ್ನು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದೆ, ಮುಖ್ಯಮಂತ್ರಿಗಳ ನಡವಳಿಕೆ ನೋಡಿದ್ರೆ ಆಲ್ ಈಸ್ ವೆಲ್ ಅನ್ನೋ ಭಾವನೆಯಲ್ಲಿ ಅವರು ಇದ್ದಾರೆ. ರಾಜ್ಯ ಬಹಳ ಸುಭಿಕ್ಷವಾಗಿದೆ, ಜನರೆಲ್ಲ ಬಹಳ ಸಂತೋಷದಲ್ಲಿದ್ದಾರೆ ಅನ್ನುವ ಭ್ರಮೆನಲ್ಲಿ ಅವರಿದ್ದಾರೆ. ಒಂದು ಕಡೆ KSRTCಗೆ 7,000 ಕೋಟಿ ಇವತ್ತು ಬಾಕಿ ಉಳಿಸ್ಕೊಂಡಿದೆ ರಾಜ್ಯ ಸರ್ಕಾರ. ವಿದ್ಯುತ್ ಕಂಪನಿಗಳಿಗೆ 6,000 ಕೋಟಿ ಇವತ್ತು ಬಿಲ್ಗಳು ಬಾಕಿ ಉಳಿಸ್ಕೊಂಡಿದೆ. PWD ಇರಿಗೇಷನ್ನು ಇವರ ಯೋಜನೆಗಳ ಪರಿಣಾಮವಾಗಿ ಎಲ್ಲ ಇಲಾಖೆಗಳು ಬಾಗಿಲು ಮುಚ್ಚಾಕ್ತಕ್ಕಂಥ ಕೆಲಸ ಇವತ್ತು ಬಂದು ನಿಂತಿದೆ. ಇದಕ್ಕೆ ನಾವು ಬಜೆಟ್ ಅಲ್ಲಿ ಇವತ್ತು ಅಧಿವೇಶನದಲ್ಲಿ ಪ್ರಶ್ನೆನೂ ಕೂಡ ಕೇಳ್ತೇವೆ. ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರವನ್ನು ಕೂಡ ನೀಡಬೇಕಾಗ್ತದೆ. ಈ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗ್ತದೆ. ನಾನು ಮೊನ್ನೆದನ್ನು ಕೂಡ ವಿದ್ಯುತ್ ಬಿಲ್ ಹೆಚ್ಚಳದ ಮಧ್ಯೆ ಇದೀಗ ಮತ್ತೊಂದು ಬರೆ ಗ್ರಾಹಕರ ಮೇಲೆ ಬೀಳುವ ಲಕ್ಷಣ ಕಾಣ್ತಾ ಇದೆ. ಗ್ರಾಹಕರ ಮೇಲೆ ಗ್ಯಾರಂಟಿ ಯೋಜನೆಯ ಹೊರೆ ಬೀಳುವ ಸಾಧ್ಯತೆ. ಗೃಹಜ್ಯೋತಿ 200 ಯೂನಿಟ್ ಉಚಿತವಾಗಿ ವಿದ್ಯುತ್ತನ್ನು ನೀಡೋ ಯೋಜನೆ. ಆದರೆ ಇದಕ್ಕೆ ವಿದ್ಯುತ್ ಇಲಾಖೆಗಳಿಗೆ ನಿಗಮ ಮಂಡಳಿಗಳಿಗೆ ಹಾಕಬೇಕಾಗಿದ್ದ ಹಣವನ್ನು ಸರ್ಕಾರ ಹಾಕೇ ಇಲ್ಲ. ಹೀಗಾಗಿ ಇದೀಗ KERC ಪ್ರಸ್ತಾವನೆಯೊಂದನ್ನು ಸಲ್ಲಿಸಿದೆ ಎಸ್ಕಾಂಗಳು. ರಾಜ್ಯ ಸರ್ಕಾರ ಮುಂಚೆನೇ ದುಡ್ಡನ್ನು ಹಾಕದೆ ಹೋದರೆ ಜನರಿಂದ ನೇರವಾಗಿ ಹಣ ವಸೂಲಿ ಮಾಡೋದು ಅನಿವಾರ್ಯವಾಗುತ್ತೆ ಅನ್ನೋ ಪ್ರಸ್ತಾವನೆ. KERC ಪ್ರಸ್ತಾವನೆಯನ್ನು ಒಪ್ಪಿದ್ರೆ ಗ್ರಾಹಕರಿಗೆ ಮತ್ತೊಮ್ಮೆ ಈ ವಿದ್ಯುತ್ ಬಿಲ್ನ ಹೊರೆ ಬೀಳೋದು ಖಚಿತ, ನಿಶ್ಚಿತ. ಈ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗ್ತದೆ. ನಾನು ಮೊನ್ನೆದನ್ನು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದೆ, ಮುಖ್ಯಮಂತ್ರಿಗಳ ನಡವಳಿಕೆ ನೋಡಿದ್ರೆ ಆಲ್ ಈಸ್ ವೆಲ್ ಅನ್ನೋ ಭಾವನೆಯಲ್ಲಿ ಅವರು ಇದ್ದಾರೆ. ರಾಜ್ಯ ಬಹಳ ಸುಭಿಕ್ಷವಾಗಿದೆ, ಜನರೆಲ್ಲ ಬಹಳ ಸಂತೋಷದಲ್ಲಿದ್ದಾರೆ ಅನ್ನುವ ಭ್ರಮೆನಲ್ಲಿ ಅವರಿದ್ದಾರೆ. ಒಂದು ಕಡೆ KSRTCಗೆ 7,000 ಕೋಟಿ ಇವತ್ತು ಬಾಕಿ ಉಳಿಸ್ಕೊಂಡಿದೆ ರಾಜ್ಯ ಸರ್ಕಾರ. ವಿದ್ಯುತ್ ಕಂಪನಿಗಳಿಗೆ 6,000 ಕೋಟಿ ಇವತ್ತು ಬಿಲ್ಗಳು ಬಾಕಿ ಉಳಿಸ್ಕೊಂಡಿದೆ. PWD ಇರಿಗೇಷನ್ನು ಇವರ ಯೋಜನೆಗಳ ಪರಿಣಾಮವಾಗಿ ಎಲ್ಲ ಇಲಾಖೆಗಳು ಬಾಗಿಲು ಮುಚ್ಚಾಕ್ತಕ್ಕಂಥ ಕೆಲಸ ಬಂದು ನಿಂತಿದೆ.
ಇದಕ್ಕೆ ನಾವು ಬಜೆಟ್ ಅಲ್ಲಿ ಇವತ್ತು ಅಧಿವೇಶನದಲ್ಲಿ ಪ್ರಶ್ನೆನೂ ಕೂಡ ಕೇಳ್ತೇವೆ. ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರವನ್ನು ಕೂಡ ನೀಡಬೇಕಾಗ್ತದೆ. ಈ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗ್ತದೆ. ನಾನು ಮೊನ್ನೆದನ್ನು ಕೂಡ ವಿದ್ಯುತ್ ಬಿಲ್ ಹೆಚ್ಚಳದ ಮಧ್ಯೆ ಇದೀಗ ಮತ್ತೊಂದು ಬರೆ ಗ್ರಾಹಕರ ಮೇಲೆ ಬೀಳುವ ಲಕ್ಷಣ ಕಾಣ್ತಾ ಇದೆ. ಗ್ರಾಹಕರ ಮೇಲೆ ಗ್ಯಾರಂಟಿ ಯೋಜನೆಯ ಹೊರೆ ಬೀಳುವ ಸಾಧ್ಯತೆ. ಗೃಹ ಜ್ಯೋತಿ 200 ಯೂನಿಟ್ ಉಚಿತವಾಗಿ ವಿದ್ಯುತ್ತನ್ನು ನೀಡೋ ಯೋಜನೆ. ಆದರೆ ಇದಕ್ಕೆ ವಿದ್ಯುತ್ ಇಲಾಖೆಗಳಿಗೆ, ನಿಗಮ ಮಂಡಳಿಗಳಿಗೆ ಹಾಕಬೇಕಾಗಿದ್ದ ಹಣವನ್ನು ಸರ್ಕಾರ ಹಾಕೇ ಇಲ್ಲ. ಹೀಗಾಗಿ ಇದೀಗ KERC ಪ್ರಸ್ತಾವನೆಯೊಂದನ್ನು ಸಲ್ಲಿಸಿದೆ ಎಸ್ಕಾಂಗಳು. ರಾಜ್ಯ ಸರ್ಕಾರ ಮುಂಚೆನೇ ದುಡ್ಡನ್ನು ಹಾಕದೆ ಹೋದರೆ ಜನರಿಂದ ನೇರವಾಗಿ ಹಣ ವಸೂಲಿ ಮಾಡೋದು ಅನಿವಾರ್ಯವಾಗುತ್ತೆ ಅನ್ನೋ ಪ್ರಸ್ತಾವನೆ. KERC ಪ್ರಸ್ತಾವನೆಯನ್ನು ಒಪ್ಪಿದ್ರೆ ಗ್ರಾಹಕರಿಗೆ ಮತ್ತೊಮ್ಮೆ ಈ ವಿದ್ಯುತ್ ಬಿಲ್ನ ಹೊರೆ ಬೀಳೋದು ಖಚಿತ, ನಿಶ್ಚಿತ. ಈ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗ್ತದೆ. ನಾನು ಮೊನ್ನೆದನ್ನು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದೆ, ಮುಖ್ಯಮಂತ್ರಿಗಳ ನಡವಳಿಕೆ ನೋಡಿದ್ರೆ ಆಲ್ ಈಸ್ ವೆಲ್ ಅನ್ನೋ ಭಾವನೆಯಲ್ಲಿ ಅವರು ಇದ್ದಾರೆ. ರಾಜ್ಯ ಬಹಳ ಸುಭಿಕ್ಷವಾಗಿದೆ, ಜನರೆಲ್ಲ ಬಹಳ ಸಂತೋಷದಲ್ಲಿದ್ದಾರೆ ಅನ್ನುವ ಭ್ರಮೆನಲ್ಲಿ ಅವರಿದ್ದಾರೆ. ಒಂದು ಕಡೆ KSRTCಗೆ 7,000 ಕೋಟಿ ಇವತ್ತು ಬಾಕಿ ಉಳಿಸ್ಕೊಂಡಿದೆ ರಾಜ್ಯ ಸರ್ಕಾರ. ವಿದ್ಯುತ್ ಕಂಪನಿಗಳಿಗೆ 6,000 ಕೋಟಿ ಇವತ್ತು ಬಿಲ್ಗಳು ಬಾಕಿ ಉಳಿಸ್ಕೊಂಡಿದೆ. PWD ಇರಿಗೇಷನ್ನು ಇವರ ಯೋಜನೆಗಳ ಪರಿಣಾಮವಾಗಿ ಎಲ್ಲ ಇಲಾಖೆಗಳು ಬಾಗಿಲು ಮುಚ್ಚಾಕ್ತಕ್ಕಂಥ ಕೆಲಸ ಇವತ್ತು ಬಂದು ನಿಂತಿದೆ. ಇದಕ್ಕೆ ನಾವು ಬಜೆಟ್ ಅಲ್ಲಿ ಇವತ್ತು ಅಧಿವೇಶನದಲ್ಲಿ ಪ್ರಶ್ನೆನೂ ಕೂಡ ಕೇಳ್ತೇವೆ. ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರವನ್ನು ಕೂಡ ನೀಡಬೇಕಾಗ್ತದೆ. ಈ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗ್ತದೆ. ನಾನು ಮೊನ್ನೆದನ್ನು ಕೂಡ ವಿದ್ಯುತ್ ಬಿಲ್ ಹೆಚ್ಚಳದ ಮಧ್ಯೆ ಇದೀಗ ಮತ್ತೊಂದು ಬರೆ ಗ್ರಾಹಕರ ಮೇಲೆ ಬೀಳುವ ಲಕ್ಷಣ ಕಾಣ್ತಾ ಇದೆ. ಗ್ರಾಹಕರ ಮೇಲೆ ಗ್ಯಾರಂಟಿ ಯೋಜನೆಯ ಹೊರೆ ಬೀಳುವ ಸಾಧ್ಯತೆ. ಗೃಹ ಜ್ಯೋತಿ 200 ಯೂನಿಟ್ ಉಚಿತವಾಗಿ ವಿದ್ಯುತ್ತನ್ನು ನೀಡೋ ಯೋಜನೆ. ಆದರೆ ಇದಕ್ಕೆ ವಿದ್ಯುತ್ ಇಲಾಖೆಗಳಿಗೆ, ನಿಗಮ ಮಂಡಳಿಗಳಿಗೆ ಹಾಕಬೇಕಾಗಿದ್ದ ಹಣವನ್ನು ಸರ್ಕಾರ ಹಾಕೇ ಇಲ್ಲ. ಹೀಗಾಗಿ ಇದೀಗ KERC ಪ್ರಸ್ತಾವನೆಯೊಂದನ್ನು ಸಲ್ಲಿಸಿದೆ ಎಸ್ಕಾಂಗಳು. ರಾಜ್ಯ ಸರ್ಕಾರ ಮುಂಚೆನೇ ದುಡ್ಡನ್ನು ಹಾಕದೆ ಹೋದರೆ ಜನರಿಂದ ನೇರವಾಗಿ ಹಣ ವಸೂಲಿ ಮಾಡೋದು ಅನಿವಾರ್ಯವಾಗುತ್ತೆ ಅನ್ನೋ ಪ್ರಸ್ತಾವನೆ. KERC ಪ್ರಸ್ತಾವನೆಯನ್ನು ಒಪ್ಪಿದ್ರೆ ಗ್ರಾಹಕರಿಗೆ ಮತ್ತೊಮ್ಮೆ ಈ ವಿದ್ಯುತ್ ಬಿಲ್ನ ಹೊರೆ ಬೀಳೋದು ಖಚಿತ, ನಿಶ್ಚಿತ. ಈ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗ್ತದೆ. ನಾನು ಮೊನ್ನೆದನ್ನು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದೆ, ಮುಖ್ಯಮಂತ್ರಿಗಳ ನಡವಳಿಕೆ ನೋಡಿದ್ರೆ ಆಲ್ ಈಸ್ ವೆಲ್ ಅನ್ನೋ ಭಾವನೆಯಲ್ಲಿ ಅವರು ಇದ್ದಾರೆ. ರಾಜ್ಯ